ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇವತ್ತು ಎಸ್ಐಟಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಯೂಟ್ಯೂಬರ್ ಸಮೀರ್. ಆದರೆ ಆತ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ, ಗೈರಾಗಿದ್ದಾನೆ. ಅನಾರೋಗ್ಯದ ನೆಪವನ್ನ ಹೇಳಿ ವಿಚಾರಣೆಗೆ ಗೈರಾಗಿದ್ದಾನೆ ಯೂಟ್ಯೂಬರ್ ಸಮೀರ್. ವಿಚಾರಣೆಗೆ ಮುಂದಿನ ದಿನಾಂಕವನ್ನ ಸಮೀರ್ ಪರ ವಕೀಲರು ಕೇಳಿದ್ದಾರೆ. ಈ ಹಿಂದೆ 2 ದಿನ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದ. ಮೊದಲಿಗೆ ಹಾಜರಾದಂತಹ ಸಂದರ್ಭದಲ್ಲಿ ಸತತ 5 ಗಂಟೆಗಳ ಕಾಲ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆ ನಂತರ ಹಾಜರಾದಂತಹ ಸಂದರ್ಭದಲ್ಲಿ 2ನೇ ಬಾರಿ ಹಾಜರಾದಾಗ 9 ಗಂಟೆಗಳ ಕಾಲ ಸಮೀರ್ ಎಂಡಿಯನ್ನ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ರು. ಇವತ್ತು ಕೂಡ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು. ಆತನ ಆದಾಯದ ಮೂಲಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ತರುವುದಕ್ಕೆ, ಜೊತೆಗೆ ಪಾಸ್ಪೋರ್ಟ್ ದಾಖಲೆಗಳನ್ನ ತರುವುದಕ್ಕೆ ಅಧಿಕಾರಿಗಳು ಸೂಚಿಸಿದ್ರು. ಆದರೆ ಅನಾರೋಗ್ಯದ ನೆಪವೊಡ್ಡಿ ಇವತ್ತಿನ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ, ನನಗೆ ಬೇರೆ ದಿನಾಂಕ ಬೇಕು ಅಂತ ಹೇಳಿ ವಕೀಲರ ಮೂಲಕ ಮನವಿ ಮಾಡುವಂತಹ ಕೆಲಸವನ್ನ ಯೂಟ್ಯೂಬರ್ ಸಮೀರ್ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈತನ ವಿರುದ್ಧ 3 ಕೇಸ್ಗಳು ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿರೋದು. ಒಂದು, ಧರ್ಮಸ್ಥಳದ ವಿರುದ್ಧ ವಿಡಿಯೋಗಳನ್ನ ಮಾಡಿ ಅಪಪ್ರಚಾರ ಹಾಗೆ ದೊಂಬಿ ಗೊಂದಲದ ವಾತಾವರಣ ಸೃಷ್ಟಿಸುವಂತಹ ಕಾರಣಕ್ಕಾಗಿ ಸುಮೋಟೋ ಕೇಸ್ ಒಂದು ದಾಖಲಾಗಿದೆ. ಜೊತೆಗೆ ಬೆನಕ ಆಸ್ಪತ್ರೆಯ ಮುಂಭಾಗ ಆದಂತಹ ಗಲಾಟೆ ಹಾಗೆ ಖಾಸಗಿ ವಾಹಿನಿಯ ವರದಿಗಾರನ ಮೇಲೆ ಹಲ್ಲೆ, ಒಟ್ಟು 3 ಪ್ರಕರಣಗಳು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮೀರ್ ಎಂಡಿಯ ವಿಚಾರಣೆ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ. ಪರೀಕ್ಷಿತ್, 3ನೇ ದಿನ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಆದರೆ ಸಮೀರ್ ಎಂಡಿ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಏನ್ ಕಾರಣವನ್ನ ಕೊಟ್ಟಿದ್ದಾರೆ ಆತನ ಪರ ವಕೀಲರು? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಸದ್ಯಕ್ಕೆ ಅನಾರೋಗ್ಯದ ಕಾರಣವೊಡ್ಡಿ ಈಗ ಸಮೀರ್ ಏನು ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗಮಿಸ್ತಾ ಇಲ್ಲ. ಬಹಳಷ್ಟು ಇವತ್ತು 3ನೇ ದಿನ ಆಗಮಿಸಬೇಕಿತ್ತು. ಯಾಕಂದ್ರೆ 2 ದಿನಗಳ ಕಾಲ ನಡೆದ ವಿಚಾರಣೆಯಲ್ಲಿ ಬಹಳಷ್ಟು ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೇಳಿದ್ರು. ಮೊದಲ ದಿನ ವಿಚಾರಣೆ ಆಗಿತ್ತು, ಕೇವಲ ಹೇಳಿಕೆಗಳನ್ನು ಪಡೆದುಕೊಳ್ಳಲಾಗಿತ್ತು. 2ನೇ ದಿನ ದಾಖಲೆಗಳನ್ನು ಕೊಡಲಾಗಿದ್ರೆ ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ಗಳಿರ್ಬೋದು, ವಿತ್ ಹಾರ್ಡ್ ಡಿಸ್ಕ್ ಇರ್ಬೋದು, ಮತ್ತೆ ಕೆಲವು ಸಾಫ್ಟ್ವೇರ್ಗಳ ಬಗ್ಗೆ ಎಲ್ಲ ಮಾಹಿತಿ ಇರ್ಬೋದು, ಎಲ್ಲವನ್ನ ಕೇಳಲಾಗಿತ್ತು. ಆದರೆ ಯಾವುದು ಕೊಟ್ಟಿರಲಿಲ್ಲ. ಇವತ್ತು 3ನೇ ದಿನಕ್ಕೆ ಅದರೆಲ್ಲ ತರಬೇಕು ಅನ್ನುವಂತ ಖಡಕ್ ಸೂಚನೆ ಕೊಡಲಾಗಿತ್ತು. ಆದರೆ ಸಮೀರ್ ಏನಿದ್ದಾನೆ ಸದ್ಯಕ್ಕೆ ಅನಾರೋಗ್ಯದ ಕಾರಣವೊಡ್ಡಿ ವಕೀಲರ ಮೂಲಕ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ. ನನಗೆ ಇವತ್ತು ಬರ್ಲಿಕ್ಕೆ ಆಗ್ತಾ ಇಲ್ಲ, ಮುಂದಿನ ದಿನಗಳು ಬರ್ತೇನೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಸದ್ಯಕ್ಕೆ ಅನಾರೋಗ್ಯದ ಕಾರಣವೊಡ್ಡಿ ಇವತ್ತು ಬರ್ತಾ ಇಲ್ಲ. ಇವತ್ತು ಬರಬೇಕಿತ್ತು, ಬಂದ್ರೆ ಅವರ ಲ್ಯಾಪ್ಟಾಪ್ ಎಲ್ಲ ಸೀಸ್ ಮಾಡಿಕೊಂಡು ವಶಕ್ಕೆ ತೆಗೆದುಕೊಂಡು ಮತ್ತೆ ಎಲ್ಲ ವಿಚಾರಣೆ ನಡೀತಾ ಇತ್ತು. ಆದರೆ ಇವತ್ತು ಬಂದಿಲ್ಲ ಸಮೀರ್. ವಿದ್ಯಾಶ್ರೀ, ಥ್ಯಾಂಕ್ ಯು ಪರೀಕ್ಷಿತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.